ಈ ವಿಡಿಯೋದಲ್ಲಿ ನಾವು ಬಾರ್ ಬೆಂಡಿಂಗ್ ಶೆಡ್ಯೂಲ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ಸಿಂಪಲ್ಲಾಗಿ ಒಂದು ಬೀಮ್ ಡ್ರಾ ಮಾಡಿದ್ದೀನಿ. ಆ ಬೀಮ್ದು ಡೈಮೆನ್ಷನ್ ಬಂದು 5 ಮೀಟರ್ ಕ್ಲಿಯರ್ ಸ್ಪನ್ ಇದೆ. ಬೋತ್ ಸೈಡು ನಮಗೆ 300 mm ಥಿಕ್ನೆಸ್ ಇದೆ, ಅಂದರೆ ಸಪೋರ್ಟ್ ಥಿಕ್ನೆಸ್ಸು. ಡೆಪ್ತ್ ಬಂದು 450 mm ಇದೆ, ವಿಡ್ತು 300 mm ಇದೆ. ಇಲ್ಲಿ ಟಾಪ್ ಬಾರು ನಮಗೆ 2 ನಂಬರ್ 16 mm ಬಾರ್ ಕೊಟ್ಟಿದ್ದಾನೆ, ಅದು ಕಂಪ್ರೆಷನ್ ಝೋನಲ್ಲಿರುತ್ತೆ. ಬಾಟಮಲ್ಲಿ 2 ನಂಬರ್ಸ್ 20 mm ಬಾರ್ಸ್ ಕೊಟ್ಟಿದ್ದಾನೆ, ಅದು ಟೆನ್ಷನ್ ಝೋನು. ಇಲ್ಲಿ ನಾವು ಕ್ಲಿಯರ್ ಕವರ್ ಅಂದರೆ ಬೀಮ್ಗೆ ಮಿನಿಮಮ್ ಕ್ಲಿಯರ್ ಕವರ್ ಬಂದು 25 mm ಇರುತ್ತೆ. ಅವನೇನಾದರೂ ಏನೂ ಸ್ಪೆಸಿಫೈ ಮಾಡಿಲ್ಲ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿದ್ರೆ 25 mm ಹಾಕೊಬೇಕು. ಸ್ಟಿರಪ್ಸ್ ಬಂದು 2 ಲೇಕಡ್ 8 mm ಡಯಾ ಅಟ್ 150 mm ಸೆಂಟರ್ ಟು ಸೆಂಟರ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ನೋಟ್ ಏನಂತ ಅಂದರೆ, ಇನ್ ಕೇಸ್ ಅವನೇನಾದ್ರು ಡ್ರಾಯಿಂಗಲ್ಲಿ ಏನೂ ಸ್ಪೆಸಿಫೈ ಮಾಡಿಲ್ಲ ಅಂದರೆ ಕ್ಲಿಯರ್ ಕವರ್ ಎಷ್ಟು ಬೀಮ್ಗೆ ಅಂತ ಏನು ಸ್ಪೆಸಿಫೈ ಮಾಡಿಲ್ಲ ಅಂದರೆ 25 ಹಾಕೊಬೇಕು. ನಾವು ಸೈಟಲ್ಲಿ 90 ಡಿಗ್ರಿ ಮತ್ತು 135 ಡಿಗ್ರಿ ಬೆಂಡ್ ಮಾತ್ರ ಪ್ರೊವೈಡ್ ಮಾಡೋದಕ್ಕೆ ಪಾಸಿಬಲ್ ಇರುತ್ತೆ. ಬೇರೆ 180 ಡಿಗ್ರಿ 45 ಡಿಗ್ರಿ ಇವೆಲ್ಲ ಪಾಸಿಬಲ್ ಇರಲ್ಲ, ಯಾಕೆಂದರೆ ಸೈಟಲ್ಲಿ ಮಾಡೋಕ್ಕಾಗೋದಿಲ್ಲ. ನಾವು ಉಕ್ ಲೆಂತ್ ಈಗ 90 ಡಿಗ್ರಿ ಬೆಂಡ್ ಮತ್ತು 135 ಡಿಗ್ರಿ ಬೆಂಡ್ ಅಂತ ಹೇಳಿದೆ ಅಲ್ವಾ, ಅದ್ರ ಉಕ್ ಲೆಂತ್ ಏನಂತ ಅಂದರೆ ಇಲ್ಲಿ ನೋಡ್ಬೋದು ನೀವು. 45 ಡಿಗ್ರಿಗೆ 6 ಟೈಮ್ಸ್ ಡಯಾ, 90 ಡಿಗ್ರಿಗೆ 10 ಟೈಮ್ಸ್ ಡಯಾ, 135 ಡಿಗ್ರಿಗೆ 12 ಡಯಾ, 180 ಡಿಗ್ರಿ 9 ಡಯಾ. ಅದು ಬೆಂಡ್ ಡಿಡಕ್ಷನ್. ಈಗ ಇಲ್ಲಿ ಬೆಂಡ್ ಮಾಡಿದಾಗ ಇಲ್ಲಿ ಸ್ವಲ್ಪ ಎಲಾಂಗೇಷನ್ ಆಗಿರುತ್ತೆ. ಈ ಎಲಾಂಗೇಷನ್ ಆಗಿರೋದು ನಮಗೆ ಲಾಸ್ ಆಗಿರುತ್ತೆ. ಸೊ ಅದು ಲಾಸ್ನ ಡಿಡಕ್ಟ್ ಮಾಡೋದಕ್ಕೆ ಏನು ಫಾರ್ಮುಲಾ ಅಂತ ಅಂದರೆ 45 ಡಿಗ್ರಿಗೆ 1 ಡಯಾ, 90 ಡಿಗ್ರಿಗೆ 2 ಟೈಮ್ಸ್ ಡಯಾ, 135 ಡಿಗ್ರಿಗೆ 3 ಟೈಮ್ಸ್ ಡಯಾ, 180 ಡಿಗ್ರಿಗೆ 4 ಟೈಮ್ಸ್ ಡಯಾ. ನೆಕ್ಸ್ಟು ವೆಯ್ಟ್ ಕ್ಯಾಲ್ಕುಲೇಷನ್ಗೆ ಒಂದು ಫಾರ್ಮುಲಾ ಇದೆ, d²/162 ಇಂಟು ಎಲ್. ಇಲ್ಲಿ ಡಿ ಅಂದರೆ ಡಯಾ ಆಫ್ ಬಾರು, ಎಲ್ ಅಂದರೆ ಲೆಂತ್ ಆಫ್ ಬಾರ್. ನೋಡಿ, ಈಗ ನಾವಿಲ್ಲಿ ಲೆಂತ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 0.3 5 ಮೀಟರು 0.3 ಅಗೇನ್ ಇಲ್ಲಿ ನೀವು ನೋಡ್ಬೋದು. 0.3 ಪ್ಲಸ್ 5 ಮೀಟರ್ ಪ್ಲಸ್ 0.3 ಇದು ನಮಗೆ ಟೋಟಲ್ ಲೆಂತು. ಫಸ್ಟ್ ಇದ್ರ ಫಾರ್ಮುಲಾ ಹೇಳ್ಬಿಡ್ತೀನಿ ನೋಡಿ. ಕ್ಲಿಯರ್ ಸ್ಪ್ಯಾನ್ ಪ್ಲಸ್ 2 ಟೈಮ್ಸ್ ಥಿಕ್ನೆಸ್ ಆಫ್ ವಾಲ್. ಇಲ್ಲಾಂದರೆ ನಿಮ್ಗೆ ಟೋಟಲ್ ಓವರ್ ಆಲ್ ಲೆಂತ್ ಕೊಟ್ಟಿದ್ರೆ 2 ಟೈಮ್ಸ್ ಥಿಕ್ನೆಸ್ ಆಫ್ ವಾಲ್ ಮಲ್ಟಿಪ್ಲೈ ಮಾಡೋದು ಬೇಕಾಗಿಲ್ಲ. ಮೈನಸ್ 2 ಟೈಮ್ಸ್ ಕ್ಲಿಯರ್ ಕವರ್. 2 ಟೈಮ್ಸ್ ಕ್ಲಿಯರ್ ಕವರ್ ಹೇಗೆ ಅಂತ ಹೇಳಿದ್ರೆ, ಈ ಸೈಡ್ ಒಂದು ಸೈಡ್ ಮಾಡಬೇಕು, ಈ ಸೈಡ್ ಒಂದು ಸೈಡು. ನೆಕ್ಸ್ಟು ಪ್ಲಸ್ 2 ಟೈಮ್ಸ್ 90 ಡಿಗ್ರಿ ಹುಕ್. 90 ಡಿಗ್ರಿ ಹುಕ್ ಏನಕ್ಕೆ ಅಂತ ಅಂದರೆ, ಈಗ ಎಕ್ಸಾಂಪಲ್ ಇದೊಂದು ಬಾರ್ ಲೆಂತ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂತ ಅಂದರೆ, ಇಲ್ಲೊಂದು 90 ಡಿಗ್ರಿ ಹುಕ್ ಇದೆ, ಇಲ್ಲೊಂದು 90 ಡಿಗ್ರಿ ಹುಕ್ ಇದೆ. ಸೊ 2 ಟೈಮ್ಸ್ 90 ಡಿಗ್ರಿ ಹುಕ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟು 2 ಟೈಮ್ಸ್ ಬೆಂಡ್ ಡಿಡಕ್ಷನ್ ಮಾಡಬೇಕು. ಸೊ ಇಲ್ಲಿ 90 ಡಿಗ್ರಿ ಹುಕ್ ಇರೋದ್ರಿಂದ ನಮಗೆ ಎಷ್ಟಿದೆ ಬೆಂಡ್ ಡಿಡಕ್ಷನ್ನು, 2 ಟೈಮ್ಸ್ ಡಯಾ. ಬೋತ್ ಸೈಡು ಬೆಂಡ್ ಡಿಡಕ್ಷನ್ ಮಾಡಬೇಕು, ಅದಕ್ಕೆ 2 ಟೈಮ್ಸ್ ಬೆಂಡ್ ಡಿಡಕ್ಷನ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು 0.3 5 ಪ್ಲಸ್ 0.3 ಮೈನಸ್ 2 ಟೈಮ್ಸ್ ಕ್ಲಿಯರ್ ಕವರ್ ಅಂದರೆ 25 mm ಪ್ಲಸ್ 2 ಟೈಮ್ಸ್ 10 ಡಿ ನಾನು ಆವಾಗಲೇ ತೋರಿಸ್ತೇನೆ ನಿಮಗೆ. ಇಲ್ಲಿ ಬೆಂಡ್ ಉಕ್ ಲೆಂತ್ ಯಾವ ರೀತಿ ಆ್ಯಡ್ ಮಾಡೋದು ಅದಕ್ಕೆ ಫಾರ್ಮುಲಾ ಇದೆ ಅಂತ, ಸ್ಟ್ಯಾಂಡರ್ಡು 10 ಟೈಮ್ಸ್ ಡಯಾ ಮೈನಸ್ 2 ಟೈಮ್ಸ್ 2 ಇಂಟು 16 ಅಂದರೆ ಇದು ಬೆಂಡ್ ಡಿಡಕ್ಷನ್ ಮಾಡಿರೋದು. ಓಕೆನಾ, ಇದು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ 5.806 ಮೀಟರ್ಸ್ ಲೆಂತ್ ಬರುತ್ತೆ. ಸೇಮ್ ಅದೇ ರೀತಿ ಬಾಟಮ್ ಬಾರ್ ಅಂದರೆ ಟೆನ್ಸೈಲ್ ಬಾರ್ ಏನಿರುತ್ತೆ ಆ ಟೆನ್ಷನ್ ಝೋನಲ್ಲಿ ಆ ಬಾರು ಸೇಮ್ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಡಯಾ ಅಷ್ಟೇ ಚೇಂಜ್ ಆಗಿದೆ. ನೋಡಿ, ಇಲ್ಲಿ 20 mm ಡಯಾ. ಮತ್ತು ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ 25 mm ಅಲ್ಲಿ ಹಾಕ್ಬೇಕು, ಸಾರಿ ಮೀಟ್ರಲ್ಲಿ ಹಾಕ್ಬೇಕಿದ್ದು, mm ಅಲ್ಲಿ ಹಾಕಿದ್ದೀನಿ, ಅದು ನೋಡ್ಕೊಂಬಾಡಿ. ನೆಕ್ಸ್ಟು ಸೇಮ್ ಅದೇ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 5.87 ಮೀಟರ್ ಬರುತ್ತೆ. ನೆಕ್ಸ್ಟ್ ಸ್ಟಿರಪ್ಸ್ ಕ್ಯಾಲ್ಕುಲೇಷನ್ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ನಂಬರ್ ಆಫ್ ಸ್ಟಿರಪ್ಸ್ ಎಷ್ಟು ಬರುತ್ತೆ ಅಂತ ನೋಡಬೇಕು. ನಂಬರ್ ಆಫ್ ಸ್ಟಿರಪ್ಸ್ ಮಾಡಬೇಕಂತಂದರೆ ಇಲ್ಲಿ ನೋಡಿ, ಡ್ರಾಯಿಂಗಲ್ಲಿ ನೋಡ್ಬೋದು ನೀವು. ಟೋಟಲ್ ಲೆಂತ್ ಮೈನಸ್ 2 ಟೈಮ್ಸ್ ಕವರ್ ಡಿವೈಡೆಡ್ ಬೈ 150 ಸ್ಪೇಸಿಂಗ್ ಪ್ಲಸ್ 1. ಇದು ನಮಗೆ ಫಾರ್ಮುಲಾ ಇರೋದು. ಇಲ್ಲಿ ನೋಡ್ಬೋದು ಫಾರ್ಮುಲಾ ಏನಿದೆ ಅಂತ. ಈ ಫಾರ್ಮುಲಾ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ನಂಬರ್ಸ್ ಆಫ್ ಸ್ಟಿರಪ್ಸ್ ಬೇಕು ಅಂತ ಸಿಗುತ್ತೆ. ನೆಕ್ಸ್ಟು ನಾವು ಲೆಂತ್ ಆಫ್ ಸ್ಟಿರಪ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಂತ್ ಆಫ್ ಸ್ಟಿರಪ್ಸ್ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನಮಗೆ ಆಲ್ ರೌಂಡ್ ಫೆರಿ ಲೆಂತ್ ಏನಿದೆ ಆ ಫುಲ್ ಲೆಂತ್ ಬೇಕು. ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ 2 ಟೈಮ್ಸ್ ಎ ಪ್ಲಸ್ ಬಿ ಅಂದರೆ ಸ್ಮಾಲ್ ಎ ಸ್ಮಾಲ್ ಬಿ. ನಾವು ಇದನ್ನು ಓವರ್ ಆಲ್ ಕನ್ಸಿಡರ್ ಮಾಡೋಣ. ಇದು ಕ್ಯಾಪಿಟಲ್ ಎ, ಇದು ಕ್ಯಾಪಿಟಲ್ ಬಿ. ಇದರಲ್ಲಿ 2 ಟೈಮ್ಸ್ ಕ್ಲಿಯರ್ ಕವರ್ ಮೈನಸ್ ಮಾಡಿದ್ರೆ ಬರುತ್ತಲ್ಲ, ಅದು ನಮಗೆ ಸ್ಮಾಲ್ ಎ ಸ್ಮಾಲ್ ಬಿ ಆಗುತ್ತೆ. ನೋಡಿ,
ನೆಕ್ಸ್ಟು 2 ಟೈಮ್ಸ್ 135 ಡಿಗ್ರಿ ಹುಕ್ಕು. ನಾವು ಯಾವಾಗಲೂ ಕೂಡ ಸೈಟಲ್ಲಿ 135 ಡಿಗ್ರಿ ಹುಕ್ಸ್ನೇ ಆಲ್ಮೋಸ್ಟ್ ಹಾಕ್ಸ್ಬೇಕು, ಏಕೆಂದರೆ ಅದು ಸ್ಟಿಫ್ನೆಸ್ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಇಲ್ಲಿ ನೋಡಿ 2 ಟೈಮ್ಸ್ 135 ಡಿಗ್ರಿ ಹುಕ್ಕು, ಅಗೇನ್ 3 ಟೈಮ್ಸ್ 90 ಡಿಗ್ರಿ ಬೆಂಡು ಮತ್ತು 2 ಟೈಮ್ಸ್ 135 ಡಿಗ್ರಿ ಬೆಂಡ ಡಿಡಕ್ಟ್ ಮಾಡಿದ್ದೀವಿ. 3 ಟೈಮ್ಸ್ 90 ಡಿಗ್ರಿ ಬೆಂಡ್ ಎಲ್ಲಿ ಬಂತು ಅಂದರೆ ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ, 3 ಬರುತ್ತೆ. ಅಗೇನ್ 2 ಟೈಮ್ಸ್ 135 ಡಿಗ್ರಿ ಎಲ್ಲಿ ಬರುತ್ತೆ ಅಂತ ಅಂದರೆ ಇಲ್ಲೊಂದು 2 ಪಾಯಿಂಟಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಸ್ಮಾಲ್ ಎ ಸ್ಮಾಲ್ ಬಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂದರೆ 450 ಓವರಾಲ್ ಡೆಪ್ತು ಮೈನಸ್ 2 ಟೈಮ್ಸ್ ಕ್ಲಿಯರ್ ಕವರ್ ಮಾಡಿದಾಗ ನಮಗೆ 400 ಬಂತು ಎ. ಬಿ ಸೇಮ್ ಆ್ಯಸ್ ಇಟ್ ಈಸ್ ಎ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದೇ ರೀತಿಯೇ 300 ಮೈನಸ್ 2 ಟೈಮ್ಸ್ 25 ಮಾಡಿದಾಗ 250 ಬಂತು. ಲೆಂತು 2 ಟೈಮ್ಸ್ ಎ ಪ್ಲಸ್ ಬಿ ಪ್ಲಸ್ 2 ಟೈಮ್ಸ್ 135 ಡಿಗ್ರಿ ಬೆಂಡ್ ಮೈನಸ್ 3 ಟೈಮ್ಸ್ 190 ಡಿಗ್ರಿ ಬೆಂಡ್. ಇಲ್ಲಿ ನೋಡಿ 3 ಟೈಮ್ಸ್ ಆವಾಗಲೇ ಹೇಳಿದೆ ನಿಮಗೆ 1 2 3 ಟೈಮ್ಸ್ 90 ಡಿಗ್ರಿ ಬೆಂಡು 2 ಟೈಮ್ಸ್ 135 ಡಿಗ್ರಿ ಬೆಂಡು ಡೈರೆಕ್ಟ್ ಮಾಡಿದಾಗ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 1.396 ಮೀಟರ್ ಲೆಂತ್ ಬರುತ್ತೆ ಟೋಟಲ್. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಒಂದು ಚಾರ್ಟ್ ಪ್ರಿಪೇರ್ ಮಾಡ್ಕೊಬೇಕು. ಒಂದು ಟ್ಯಾಬ್ಲೆಟ್ ಕಾಲಮ್ ಹಾಕ್ಕೊಂಡು ಸೀರಿಯಲ್ ನಂಬರ್, ಡಿಸ್ಕ್ರಿಪ್ಷನ್ನು, ನಂಬರ್ಸು, ಲೆಂತು, ನೆಕ್ಸ್ಟು ಡೈ ಆಫ್ ಬಾರ್ಸ್ ಇದು ಹಾಕೊಬೇಕು. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಒಂದು ಬಂದು ಟಾಪ್ ಬಾರ್ ಅಂತ ಹಾಕಿದ್ದೀನಿ. ಟಾಪ್ ಬಾರ್ ಅಂದರೆ ಕಂಪ್ರೆಷನ್ ಒಂದು 16 mm ಡಯ ಕೊಟ್ಟಿದ್ದೇನೆ. ಈಗ ನಾವು ಫಾರ್ಮುಲಕ್ಕೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊ D²/162 ಇಲ್ಲಿದೆ ಫಾರ್ಮುಲಾ ಇಂಟು ಎಲ್. D² ಅಂದರೆ ಡಯ ಯೂಸ್ ಮಾಡಬೇಕು, 1/162 ಇಂಟು ಎಲ್. ಇಲ್ಲಾಂದರೆ 5.806 ಇದೆಯಲ್ಲ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಇಂಟು ಇದು ಎಷ್ಟು ನಂಬರ್ಸ್ ಇದೆ ನೋಡೋಣ, ಇಂಟು 2 ನಂಬರ್ಸ್ ಇದೆ. ಸೊ ಅದರಿಂದ D²/162 ಇಂಟು 2 ಇಂಟು 5.806 ಮಲ್ಟಿಪ್ಲೈ ಮಾಡಿದಾಗ ನಮಗೆ 18.34 kg 16 mm ಡಯಾ ಬಾರ್ದು ವೆಯ್ಟ್ ಬರುತ್ತೆ. ಸೇಮ್ ಅದೇ ರೀತಿ ಬಾಟಮ್ ಬಾರು 20²/162 ಇಂಟು ಎಲ್ ಅಂತ ಅಂದರೆ 5.87 ಇಂಟು ಎಷ್ಟು ನಂಬರ್ಸ್ ಇದೆ 2 ನಂಬರ್ಸ್ ಇದೆ ನೋಡಿ, 2 ನಂಬರ್ಸ್ ಇದೆ. ಅದು ಮಲ್ಟಿಪ್ಲೈ ಮಾಡಿದಾಗ 28.98 kg ನಮಗೆ 20 mm ಡಯಾ ಬಾರ್ ಬರುತ್ತೆ. ಸೇಮ್ ಸ್ಟಿರಪ್ಸು ಸೇಮ್ ಅದೇ ರೀತಿ ಮಾಡಿ. ಸ್ಟಿರಪ್ಸು ನಂಬರ್ ಆಫ್ ಸ್ಟಿರಪ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇಲ್ಲಿ ತೋರಿಸಿದ್ದೀನಿ ನೋಡಿ. ಎಷ್ಟು ಬಂತು 38 ನಂಬರ್ಸ್ ಬಂತು. ಈ ಫಾರ್ಮುಲಾ ಯೂಸ್ ಮಾಡಿದಾಗ 38 ನಂಬರ್ಸ್ ಬರುತ್ತೆ. ಸೇಮ್ ನಂಬರ್ಸು, ಲೆಂತು ಮತ್ತು ವೆಯ್ಟ್ದು ಒಂದು ಫಾರ್ಮುಲಾ ಇದೆಯಲ್ಲ ಇವಿಷ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ರೀತಿ ವೆಯ್ಟ್ ಬರುತ್ತೆ. ಇಲ್ಲಿ ನಾವು ಯಾವಾಗಲೂ ಲೆಂತ್ನ ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಇದೊಂದು ನೆನಪಿರಲಿ ಎಲ್ರಿಗೂ. ಇದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.